ಆದ್ರೂ ಶಿಕ್ಷೆ ಆಗಲೇಬೇಕು, ಒಳಗೆ ಹೋಗಲೇಬೇಕು, ಅದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ. ಸಮ್ಟೈಮ್ಸ್ ಹೆಂಗೆ ಅಂತಂದ್ರೆ, ನಾನೀಗ ನಿಮ್ಮ ಭುಜಕ್ಕೊಂದು ಹೊಡೆದೆ, ಏನ್ರಿ ಅಂತಂದ್ಬಿಟ್ಟು ನೀವು ಅದನ್ನು ನನ್ನ ಮೇಲೆ ಹಲ್ಲೆ ಅಂತ ಮಾಡ್ಬೋದು. ಅವಕಾಶ ಇದೆ, ಹೊಡೆದಿದ್ದು ಹೌದು, ಕಾನೂನಲ್ಲಿ ಅವಕಾಶ ಇದೆ. ಯಾರೋ ರೆಕಾರ್ಡ್ ಮಾಡಿದ್ದಾನೆ, ನಾನು ಹೇಳ್ತೀನಿ ಇಲ್ಲಪ್ಪ ನಾನು ಹಿಂಗೆ ಅವನ ಭುಜಕ್ಕೆ ತಟ್ಟಿದೆ ಸರ್, ನೀವು ಭುಜಕ್ಕೆ ತಟ್ಟಿದ್ರಿ, ನನಗೆ ಎಷ್ಟು ನೋವಾಗಿದೆ ನನಗೆ ಗೊತ್ತು ಅಂತ ಅವನು ಹೇಳ್ತಾನೆ. ಆ ಥರ ಇಲ್ಲಿ CM ಸಿದ್ದರಾಮಯ್ಯನವರು ತಪ್ಪು ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅವರಿಗೆ ಶಿಕ್ಷೆ ಆಗುತ್ತೋ ಅದೆಲ್ಲವೂ ಕೂಡ ಸೆಕೆಂಡ್ರಿ. ಅವರನ್ನು ಒಂದಲ್ಲ ಒಂದು ಸಲ ಸಿಲುಕಿಸ್ಬೇಕು. ಅಂದರೆ ಈಗ ಯಡಿಯೂರಪ್ಪನವರಪ್ಪ ಈಗ ಇವ್ರು ಹೇಳ್ತಾರೆ ಡಿನೋಟಿಫೈ ಮಾಡಿದ್ರು, ಡಿನೋಟಿಫೈ ಮಾಡಿ ತಪ್ಪಲ್ಲ. 40 ವರ್ಷದ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇರಲಿಲ್ಲ. ಇವರ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ನೋಡಿ, ಅದು ಶುರುವಾಯಿತು. ನಾವೆಲ್ಲ ಮೊದಲೇ ಹೇಳಿದ್ದೇವೆ, ಒಂದು ವೇಳೆ ಅನುಮತಿ ಕೊಟ್ಟಿದ್ದೇ ಆದ್ರೆ ಅದರ ವಿರುದ್ಧವಾಗಿ ಕಾನೂನು ಹೋರಾಟ ನಾನು ಬರ್ತೀನಿ, ನಾವು ಜೊತೆಗೆ ನಿಂತಿದ್ದೀವಿ ಅಂತೇಳಿ ಹೈಕಮಾಂಡ್ ನಿಂತಿರೋದು ದೊಡ್ಡ ಪ್ಲಸ್ ಪಾಯಿಂಟ್. TJ ಅಬ್ರಾಹಂ ಇದ್ದಾರೆ ದೂರದಾರರು. TJ ಅಬ್ರಾಹಂ ಸರ್ ನಮಸ್ತೆ, ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಶೆಟ್ರಿ, ನಮಸ್ಕಾರ. ನಿಮ್ಮ ದೂರೇನ ಇದು ಈಗ ತಗೋತಾ ಇರೋದು ಪ್ರಾಸಿಕ್ಯೂಷನ್? ನನಗೆ ಬುಲಾವ್ ಬಂದಿದೆ, ಫೋನ್ ಬಂತು ಗವರ್ನರ್ ಆಫೀಸ್ ಇಂದ. 10 ಗಂಟೆಗೆ ಬರ್ಲಿಕ್ಕೆ ಹೇಳೋರು. ನಾನು ಹೇಳಿದೆ ನಾನು ಮಡಿಕೇರಿಯಿಂದ ಹೊರಟಿದ್ದೀನಿ, ಆನ್ ದ ವೇ ಇದ್ದೀನಿ, 1-2 ಗಂಟೆ ಆಗುತ್ತೆ ಬೆಂಗಳೂರು ತಲುಪೋದಕ್ಕೆ, 3 ಗಂಟೆ ಬರ್ತೀನಿ ಅಂತ ಹೇಳಿದೀನಿ. ಆಯ್ತು ಅಂತ ಹೇಳಿದ್ದಾರೆ. ಓಕೆ, ಒನ್ಸ್ ಅಗೇನ್ ಪ್ಲೀಸ್ ಕಂಟಿನ್ಯೂ. ಎಲ್ಲ ಹೇಳಿ ಕೇಳಿ. ಒನ್ಸ್ ಅಗೇನ್ ಈಗಲೂ ನೀವು ಮಾಡ್ತಿರುವಂತ, ನಾನು ಅವತ್ತಿಂದ ಪದೇ ಜನರಿಗೆ ಹೇಳ್ತಾ ಇದ್ದೀನಿ, TJ ಅಬ್ರಾಹಂ ಹಿಂಗೆ ಹೇಳಿದ್ರು, ವಸತಿ ಯೋಗ್ಯ ಭೂಮಿಯನ್ನ ಆಲ್ರೆಡಿ ಮಾರಾಟವಾಗಿರುವಂತ ಭೂಮಿಯನ್ನ, ಪಾರ್ಕ್ ಇರೋ ಭೂಮಿಯನ್ನ, ರೋಡ್ ಇರೋ ಭೂಮಿಯನ್ನ ಕೃಷಿ ಭೂಮಿ ಅಂತೇಳಿ ಇವರಿಗೆ ವರ್ಗಾವಣೆ ಮಾಡಲಾಗಿದೆ. ಅದರಲ್ಲಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಸಹಿ ಇದೆ. ಅದು ಇವರ ಒತ್ತಡ ಪ್ರಭಾವದಿಂದ ಆಗಿದೆ. ಆಮ್ ಐ ರೈಟ್? ಆ ಪ್ರಶ್ನೆಯಲ್ಲೇ ಇದೆಯಲ್ಲ ಉತ್ತರ. ಅದೇ ಕೇಳಿದ್ದು, ಆಮ್ ಐ ರೈಟ್ ಅಂತ ಕೇಳಿದ್ದು. ಒಬ್ರು ತಹಸೀಲ್ದಾರು DC ಸುಳ್ಳು ಪತ್ರ ಬರೀತಾರೆ ಅಂತ ಹೇಳಿದ್ರೆ ಯಾರ ಪರ ಬರೀತಾರೆ? ಓಕೆ, ಯಾರ ಪ್ರಭಾವದಿಂದ ಹಂಗ್ ಬರೆದ್ರು? ಓಕೆ, ಏನ್ ಸಿಗ್ತಾ ಇತ್ತು ಅವ್ರಿಗೆ? ಒಂದು ಸುಳ್ಳು ಪತ್ರ ಕೊಟ್ರೆ ಅವ್ರಿಗೆ ಏನು ಲಾಭ? ಅದರಲ್ಲಿ ಲಾಭ ಏನಾದ್ರು ಇದ್ರೆ ಆ ಲಾಭವನ್ನು ಕೊಡೋ ಅಂತ ವ್ಯಕ್ತಿ ಯಾರು? ಯಾರ ಕೈಯಿಂದ ಪಡ್ಕೋಬಹುದು? ಓಕೆ, ಇದು ಕಾಮನ್ ಸೆನ್ಸ್ ಅಲ್ವೇ? ಅದಕ್ಕೆ CM ಯಾಕೆ ಬರಬೇಕು? ಈಗ ಒಂದು ವೇಳೆ ನಾನು ಈಗ ಹೇಳ್ತೀನಪ್ಪ, ಮಲ್ಲಿಕಾರ್ಜುನಯ್ಯ ಅವರು ಇದ್ದಾರೆ, ಮಲ್ಲಿಕಾರ್ಜುನಯ್ಯ ಅವರು ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳನ್ನ ಪುಸಲಾಯಿಸಿ ಮಾಡ್ಕೊಂಡ್ಬಿಟ್ರು, ಅವ್ರಿಗೆ ಏನಾದ್ರೂ ಏನು ಅದಕ್ಕೆ ಬೇಕಿರುವಂತ ಏನಂತಾರೆ ಅದಕ್ಕೆ ಕಿಕ್ ಬ್ಯಾಕ್ ಕೊಟ್ಟಿರ್ಬೋದು. ವೈ CM? ಅದು ನಮ್ಮ ತನಿಖೆ ಬರ್ತದಲ್ಲ, ಈ ಟ್ರಯಲ್ ಬಂದಾಗ ಕೋರ್ಟಲ್ಲಿ ಆ ತಹಸೀಲ್ದಾರನು ಇವರು ಬಂದು ಹೇಳ್ಬೇಕು ನಾವು ಕಿಕ್ ಬ್ಯಾಕ್ ತಗೊಂಡು ಮಾಡಿಕೊಟ್ವಿ ಅಂತ. ಅಲ್ಲ, ನಾನು ನನ್ನ ಡೌಟ್ಗಳನ್ನ ಹೇಳ್ತಿರೋದು. ಅಲ್ಲ, ಅದೇ ಶೆಟ್ರೆ, ಇವ್ರು ಏನ್ ಮಾಡ್ತಾರೆ ಇದ್ರೆ ಏನು ಇಲ್ದಿರಾ ಈ ಮಲ್ಲಿಕಾರ್ಜುನ್ ಸ್ವಾಮಿ, ನಾ ಇನ್ನೊಂದು ಅಲ್ಲಿ ಅದು ಓದೇ ಬೇಡ ಬಿಡಿ, ನಾವು ಒಂದು ಕ್ಲಿಯರ್ ಪ್ರಶ್ನೆ ಕೇಳ್ತೀನಿ ನಿಮಗೆ. ನೀವ್ ಯಾವ ಜಮೀನಿಗೆ ಬದ್ಲಿ ಜಮೀನ್ ತಗೊಂಡ್ರಿ? ನೀವು ಯಾವ ಜಮೀನಿಗೆ ಬದ್ಲಿ ಜಮೀನ್ ತಗೊಂಡ್ರಿ? ನಿಮ್ಮ ಧರ್ಮಪತ್ನಿಗೆ ಬಂದಿತ್ತು, ಅವ್ರಿಗೆ ಎಲ್ಲಿಂದ ಬಂತು? ಅವ್ರಿಗೆ ಬಂದಾಗ ಮಲ್ಲಿಕಾರ್ಜುನ್ ಸ್ವಾಮಿಯಿಂದ ಬಂತು. ಮಲ್ಲಿಕಾರ್ಜುನ್ ಸ್ವಾಮಿ ಎಲ್ಲಿಂದ ಬಂತು? ಎಲ್ಲಿತ್ತು? ಯಾವ ಗ್ರಾಮ ಅದು? ಅದು ದೇವನೂರು ಬಡಾವಣೆ. ಐ ಅಗ್ರಿ ಸರ್. ಆಗಿದ್ರೆ ಪಾರ್ವತಿ ಅವರಿಗೆ ಅದರ ಬಗ್ಗೆ ಅವರಿಗೆ ಶಿಕ್ಷೆ ಆಗಲಿ. ವೈ CM? ಸರ್, ಈಗ ನಾನಲ್ಲ ಹೇಳಿದ್ದು ಬಹಿರಂಗವಾಗಿ, ನಾನು ಇವ್ರೇ ಅಂತ ಹೇಳೋದು ಮುಂಚಿತವಾಗಿ. ಈಗ ಡಿನೋಟಿಫಿಕೇಶನ್ ಆಗಿರೋದು ಅಕ್ರಮವಾಗಿ ಆಗಿದೆ. ಅದು ಸತ್ತೋಗಿರೋ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡ್ತಾರೆ. ಅದಕ್ಕೂ CMಗೂ ಸಂಬಂಧ ಇಲ್ಲಪ್ಪ. CM ಆಗಿದ್ರು ಇವರು, ಸಿದ್ದರಾಮಯ್ಯನವರು CM ಆಗಿದ್ರು, ಅವ್ರಿಗೂ ಅದಕ್ಕೂ ಸಂಬಂಧ ನಾನು ಜೋಡಿಸಲ್ಲ. ಬಟ್ 98 ಅಲ್ಲಿ ಡಿನೋಟಿಫಿಕೇಶನ್ ಆದಾಗ ಅಕ್ರಮ ನಡೀತಲ್ಲ, ಅದ್ರ ಫಲ ನಿಮ್ ಮನೆಯಲ್ಲಿ ಬಿದ್ದಿದೆಯಲ್ಲ. ಆತರ ಅವತ್ತು ಕಳ್ತನ ಆಯ್ತು, ಅದಕ್ಕೂ ನಿಮ್ ಸಂಬಂಧ ಇಲ್ಲ. ಬಟ್ ಆ ಕಳ್ತನ ಆಗಿರೋ ವಸ್ತು ನಿಮ್ ಮನೆಯಲ್ಲಿ ಇದೆಯಲ್ಲ. ಓಕೆ, ಒನ್ ಮೋರ್ ಕ್ವಶನ್ TJ ಅಬ್ರಾಹಂ. ಇನ್ನೊಂದು ವಾದ ಏನಪ್ಪಾ ಅಂತಂದ್ರೆ, ಅದು ಒಂದು ದಲಿತ ಭೂಮಿಯನ್ನು ಅದೇ ದಲಿತರು ಸರ್ಕಾರಕ್ಕೆ ಅಲ್ಲಲ್ಲ ಒಂದು ವಾದ ಹೇಳಿದ್ ನಾನು. ಮಾರಿದ ನಂತರ ಅದು ಮೂಡ ಜಾಗ ಆಯ್ತು. ಮೂಡ ಜಾಗವನ್ನ, ಸರ್ಕಾರಿ ಜಾಗವನ್ನ ಬೇರೆ ಡಾಕ್ಯುಮೆಂಟ್ಗಳ ಮೂಲಕ ಕಬಳಿಸಿದ್ರು. ಇದು ನಾನು ಗವರ್ಮೆಂಟ್ ನೋಟಿಫಿಕೇಶನ್ ಆದಾಗ
ಮೂಡ ಹೆಸರಿಗಾದಾಗ ಮೂಡ ಹೆಸರಲ್ಲಿರೋದು ಡಾಕ್ಯುಮೆಂಟ್ಸ್ ಅಲ್ಲಿ 2004 4ರ 8ನೇ ತಿಂಗಳವರೆಗೂ ಮೂಡ ಹೆಸರಲ್ಲಿದೆ. ಓಕೆ. ಆ ಗ್ಯಾಪ್ ಅಲ್ಲಿ ಮೂಡ ಡೆವಲಪ್ ಮಾಡುತ್ತಪ್ಪ, ಕಂಟಿನ್ಯೂ ಮಾಡ್ತಾನೆ ಇತ್ತು. ನೀವ್ 2004ರಲ್ಲಿ ಕೊಟ್ಕೊಂಡಾಗ ನೀವ್ ಯಾಕೆ ಹೋಗಿ ಫೈಟ್ ಮಾಡ್ಲಿಲ್ಲ? ನೀವು ಅಕ್ಕಿದಿದ್ರೆ ಮೂಡ ಯಾಕೆ ಹೇಳಿಲ್ಲ ಹೆಂಗ್ರಿ ತಗೋತಿರುತ್ತ? ಆಗ ಎಷ್ಟು 6 ಸೈಟು ಡಿಸ್ಟ್ರಿಬ್ಯೂಟ್ ಆಗಿತ್ತು. ಸುಮ್ಮನೆ ಇದ್ ಬಿಟ್ರಿ. 2005ಕ್ಕೆ ಹೋಗ್ತೀರಿ ನೀವು, ಕನ್ವರ್ಷನ್ ಕೇಳ್ತೀರಾ. ಯಾವ ಜಮೀನ ತಗೋ ಕೇಳಿದ್ರೆ ಕನ್ವರ್ಷನ್ ನೀವು ಅಲ್ಲಿ ಇರ್ಲಿಲ್ಲಲ್ಲ. ನೀವು ಕೇಳೋ ಗ್ರಾಮ ಇಲ್ಲ, ದೇವನೂರು ಬಡಾವಣೆ ಇರೋದು. ಅದನ್ನ ಸುಳ್ಳು ಹೇಳಿ ನೀವು ಕೇಳೋರಲ್ಲ. ಈಗ ಮತ್ತೊಂದು ಆರೋಪ ಬರುತ್ತೆ, ಇದು ಪೊಲಿಟಿಕಲ್ ವೆಂಡೆಟ್ಟಾ. ಯಾವ ವೆಂಡೆಟಾನು ಇಲ್ಲ, ಯಾರು ಬೇಕಾದ್ರೆ ಏನ್ ಹೇಳ್ಕೊಳ್ಳಿ ಶೆಟ್ರೆ. ನಿಮ್ಮನ್ನ ಹೇಳಿದ್ರಲ್ಲ, ನೀವು ಬ್ಲಾಕ್ ಮೇಲರ್ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಹೇಳಿ ಏನ್ ಹೇಳಿದ್ರು ನಥಿಂಗ್ ಡೋರಿ. ಅದು ಅವ್ರ ಫ್ರಸ್ಟ್ರೇಷನ್ ತೋರಿಸ್ತದೆ. ನಾನ್ ರಿಯಾಕ್ಟ್ ಮಾಡದ್ನ? ರಿಯಾಕ್ಟೇ ಮಾಡ್ಲಿಲ್ಲ. ಅವ್ರ ಲೆವೆಲ್ ಅನ್ನ ಅವರೇ ಇಡಿಸ್ಕೊತಾರೆ. ಇನ್ನೊಂದು ಕೇಳಿದ್ರು, ನೀವು ಬೇರೆಯವರ ಮೇಲೆ ಕೂಡ ಅನೇಕ ಇಂತ ಏನು ಆರೋಪವನ್ನ ಮಾಡಿ ದೂರನ್ನ ಕೊಟ್ಟಿದ್ದೀರಿ ರಾಜ್ಯಪಾಲರಿಗೆ. ಅವ್ರದ್ದೆಲ್ಲ ಆಗಲೇ ಇಲ್ಲ, ನೀವು ಕೊಟ್ಟ 1 ಗಂಟೆ ಒಳಗೆ ಹೆಂಗಾಗ್ಬಿಡುತ್ತೆ ಅಂತ ಒಂದು ಆರೋಪಗಳು ಬಂತಪ್ಪ. ಅದು ನಾನು ಉತ್ತರ ಕೊಡಕ್ ಆಗಲ್ಲ ಅದಕ್ಕೆ. ನಾನು ನಮ್ಮ ಜಗದೀಶ್ ಶೆಟ್ಟರ್ ಮೇಲೆ ನಾನು ಕಂಪ್ಲೇಂಟ್ ನಿಮ್ಮ ಮಾಧ್ಯಮದ ಮುಂದೆ ನಾನು ಪ್ರೆಸ್ ಕ್ಲಬ್ ಅಲ್ಲಿ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಅದನ್ನ ಸಮರ್ಥನೆ ಮಾಡ್ಕೋತಾರೆ ಸಿದ್ದರಾಮಯ್ಯ ಅವರು. ಅವತ್ತು ಅಬ್ರಾಮ್ ಕೊಟ್ಟಿದ್ರೆ ಇನ್ನೇನ್ರಿ ಬಿಡ್ರಿ, ಕರೆಕ್ಟ್ ಇರಲ್ವಾ ಅಂತ. ಅದೇ ಸಿದ್ದರಾಮಯ್ಯ ಅವರು. ಈಗ ಮುಂದೇನಾಗುತ್ತೆ ಸರ್? ಈಗ ನಿಮ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ರೆ ನೀವು ಎಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀರಿ? ಇದನ್ನ ನಾನು ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಕೊಡಬೇಕು. ಯು ಆರ್ ನಾಟ್ ಗೋಯಿಂಗ್ ಲೋಕಾಯುಕ್ತ? ಲೋಕಾಯುಕ್ತ ಅದು ಕೋರ್ಟ್. ಸ್ಪೆಷಲ್ ಕೋರ್ಟ್ ಹೋಗ್ಬೇಕು ನಾನು. ಈ ಕೊಟ್ರೆ ಅವ್ರು ಹೋಗ್ತಾರೆ ಹೈಕೋರ್ಟ್ಗೆ, ಕೊಡದೆ ಇದ್ರೆ ನಾನು ಹೋಗ್ತೀನಿ ಹೈಕೋರ್ಟ್ಗೆ. ಎರಡೂ ಕಡೆಯಿಂದಾನು ಹೈಕೋರ್ಟ್ ಮೆಟ್ಲು ಎಕ್ಕೋದಂತೂ ಗ್ಯಾರಂಟಿ. ಆಮೇಲೆ ಎಲ್ಲಿಂದ ತನಿಖೆ ಆದ್ರೂ ಕೂಡ ರಾಜ್ಯ ಮಟ್ಟದಲ್ಲಿ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳ ಅಧೀನದಲ್ಲೇ ಇರುತ್ತಲ್ಲ, ಆಗೇನ್ ಮಾಡ್ತೀರಿ? ಇದು ಶೆಟ್ರೆ ನನಗೆ ಒಂದು ಡಾಕ್ಯುಮೆಂಟ್ಸ್ ಆರ್ ವೆರಿ ಕ್ಲಿಯರ್. ಈಗ ಅಲ್ಲಿ ದೇವನೂರು ಬಡಾವಣೆ ಇತ್ತಪ್ಪ, ಈ ಗ್ರಾಮ ಇರ್ಲಿಲ್ಲಪ್ಪ, ಆ ಗ್ರಾಮ ಮತ್ತೆ ತನ್ನಲ್ಲಿ ಕುಂಡ್ರಿಸ್ತಾರ? ಸರಿ, ಎಗ್ರಿ, ನಾನು ಅದನ್ನ ಹೇಳ್ತಾ ಇಲ್ಲ. ಈಗ SIT ವಾಲ್ಮೀಕಿ ನಿಗಮದಲ್ಲಿ SIT ರಚನೆ ಆಯ್ತು, ನಾಗೇಂದ್ರ ಮತ್ತು ದದ್ದಲ್ ಅವರ ಹೆಸರು ಚಾರ್ಜ್ ಶೀಟ್ ಅಲ್ಲಿ ಇರಲೇ ಇಲ್ಲ, ನಾಳೆದು ಹಂಗೆ ಆಗ್ಬೋದು. ಅಲ್ಲ, ಈಗ SIT ಅಂದ್ರೆ ಎನ್ಕ್ವೈರಿ ಒಂದು ಎನ್ಕ್ವೈರಿ ನಡೆಸಿ ಅಂತ ಒಂದು ರೆಡಿ ಮಾಡಿದ್ದಾರೆ. ನಂದು ಇನ್ವೆಸ್ಟಿಗೇಷನ್, ಕ್ರಿಮಿನಲ್ ಇನ್ವೆಸ್ಟಿಗೇಷನ್. ಇದು ಇನ್ವೆಸ್ಟಿಗೇಷನ್ಗೂ ಎನ್ಕ್ವೈರಿಗೂ ವ್ಯತ್ಯಾಸ ಇದೆ. ಎಸ್, ಈಗ ಸಿದ್ದರಾಮಯ್ಯನವ್ರು ಏನ್ ಮಾಡ್ಬೇಕು? ಈಗ ನಿಮ್ಮ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟು ನೀವು ಜನಪ್ರತಿನಿಧಿಗಳ ಕಾಯ್ದೆಗೆ ಹೋದಾಗ ಏನಾಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ರಾಜೀನಾಮೆ ಕೊಡ್ಬೇಕಾ, ಅರೆಸ್ಟ್ ಆಗ್ತಾರಾ, ಜೈಲ್ಗೆ ಹೋಗ್ತಾರಾ, ಏನು ಮೂರಲ್ಲಿ? ಅದು ನನ್ನ ಇದಕ್ ಬರಲ್ಲ. ಐ ವಿಲ್ ನಾಟ್ ಕಮೆಂಟ್ ಆನ್. ರಿಸೈನ್ ಮಾಡ್ಬೇಕು ಅಂದ್ರೆ ಏನಾಗ್ಬೇಕು ಅಂತ ನಿಮ್ಮ ಉದ್ದೇಶ ದೂರಿದ್ದು? ಈ ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು, FIR ಆಗಬೇಕು, ಮುಂದುವರಿಬೇಕು. ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಶುಡ್ ಕಂಟಿನ್ಯೂ. ಕೋರ್ಟ್ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅದನ್ನ ಬಿಟ್ಟಿದ್ದೀರಿ ನೀವು? ಅಷ್ಟೇ. ಥ್ಯಾಂಕ್ ಯು. ರಾಜೀನಾಮೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟು. TJ ಅಬ್ರಾಮ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. TJ ಅಬ್ರಾಮ್ ಅವರು ಹೇಳಿದರು, ಇದು ತನಿಖೆಗೆ, ವಿಚಾರಣೆ ತನಿಖೆ ಬೇರೆ ಬೇರೆ. SIT ವಿಚಾರಣೆ ಮಾಡುತ್ತೆ, ಇದು ತನಿಖೆ ಮಾಡುತ್ತೆ. ತನಿಖೆ ಆದ ನಂತರ ಅಂದರೆ ಈಗ ಕೋರ್ಟ್ಗೆ ಹೋಗ್ತಾರೆ ಅವರು, ಜನಪ್ರತಿನಿಧಿಗಳ ಏನು ನ್ಯಾಯಾಲಯಕ್ಕೆ ಹೋಗ್ತಾರೆ. ಆಮೇಲೆ ಅದು ಕೇಸು ದಾಖಲಿಸಿಕೊಳ್ಳುತ್ತಾ ಇಲ್ವಾ, ಇನ್ನೊಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಪ್ರಕರಣ ದಾಖಲು, ಜನಪ್ರತಿನಿಧಿ ಕೋರ್ಟ್ನಲ್ಲಿ ದೂರು ದಾಖಲಿಸ್ತೇನೆ. TJ ಅಬ್ರಾಮ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೇಳಿದ್ದಾರೆ, ಜನಪ್ರತಿನಿಧಿ ಕೋರ್ಟ್ನಲ್ಲಿ ದೂರು ದಾಖಲಿಸುತ್ತೇನೆ. TJ ಅಬ್ರಾಮ್ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಪ್ರಕರಣ ದಾಖಲಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ TJ ಅಬ್ರಾಮ್ ಅವರು ಹೇಳಿದ್ದಾರೆ, ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸ್ತೇನೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ. ಕೊಡ್ತಾರವರು. ನನ್ನನ್ನು ಬರೋಕ್ಕೆ ಹೇಳಿದ್ದಾರೆ. ಮಡಿಕೇರಿಯಿಂದ ಬರ್ತಾ ಇದ್ದೀನಿ. 2 ಗಂಟೆಗೆ ನಾನು ಬೆಂಗಳೂರು ರೀಚ್ ಆಗ್ತೀನಿ. 3 ಗಂಟೆಗೆ ರಾಜ್ಯಪಾಲರನ್ನು ಭೇಟಿ ಆಗ್ತೀನಿ. ಸ್ನೇಹಮಯಿ ಕೃಷ್ಣ ಅವರು ಕೂಡ ಬರ್ತಾ ಇದ್ದಾರೆ. 3 ಗಂಟೆ ಸುಮಾರಿಗೆ ಅವರು ಕೂಡ ರಾಜ್ಯಪಾಲರನ್ನು ಭೇಟಿ ಆಗ್ತಿದ್ದಾರೆ.
ಪ್ರತ್ಯೇಕವಾಗಿ ದೂರು ಕೊಟ್ಟಿದ್ದಾರೆ ಟಿ ಜೆ ಅಬ್ರಾಮ್ ಮತ್ತೆ ಸ್ನೇಹಮಯಿ ಕೃಷ್ಣ. ಇಬ್ಬರಿಗೂ ಕೂಡ ಬುಲಾವ್ ಕೊಟ್ಟು ರಾಜಭವನದಿಂದ ಕರೆ ಬಂದಿದೆ ಇವತ್ತು. ಇಬ್ರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಫಸ್ಟ್ ಮಾತಾಡಿದ್ರು, ಹಿಂಗಾಯ್ತು ಹಿಂಗಾಗ್ತಿದೆ ಅಂತ. ಬಹುತೇಕ